ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ಇವತ್ತು ಒಂದು ನಿರ್ಣಾಯಕ ಹಂತಕ್ಕೆ ಬರಬೇಕಾಗಿತ್ತು. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ನಿನ್ನೆ ಸಂಜೆನೇ ದಿಲ್ಲಿಗೆ ಹೋಗಿದ್ರು. 42 ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ದಿಲ್ಲಿಲೇ ಇದ್ರು. ಇನ್ನೇನು ಸಭೆಗಳು, ನಿರ್ಣಾಯಕ ಸಭೆಗಳು ಆರಂಭವಾಗಬೇಕು ಅನ್ನುವಷ್ಟರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಬರಬೇಕಾದ ಪರಿಸ್ಥಿತಿ ಆಯಿತು. ದಿಢೀರ್ ದೆಹಲಿಯಿಂದ ಬೆಂಗಳೂರಿಗೆ ಹೊರಡಬೇಕಾಗಿ ಬಂತು ಮಲ್ಲಿಕಾರ್ಜುನ ಖರ್ಗೆ ಅವರು. ಆದ್ದರಿಂದ ನಡೆಯಬೇಕಾಗಿದ್ದ ಸಭೆ ಬರ್ಖಾಸ್ತಾಯಿತು. ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದರೇ ಘೋಷಣೆ ಮಾಡಿದ್ರು, ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡ್ತಾ ಇದ್ದೀವಿ ಅಂತ. ಮತ್ತೆ ಹೈಕಮಾಂಡಿನ ಸೂಚನೆ ಬಂದ ನಂತರ ದೆಹಲಿಗೆ ಬರ್ತೀವಿ. ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆಯ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಮುಂದೂಡಿಕೆ ಅಂದ್ರು ಬಿಕೆ ಹರಿಪ್ರಸಾದ್. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಆವಾಗ ಬರ್ತೀವಿ. ತಾತ್ಕಾಲಿಕ ಅಂದರೆ ಏನು, 1 ವಾರ 2 ವಾರ? ತಾತ್ಕಾಲಿಕ ಅಂದರೆ 1 ವಾರ 2 ವಾರ ಅಲ್ಲ, 2 ವರ್ಷ ಅನ್ನಕ್ಕೆ ಹೋಗಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನು ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳೋಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ಲರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನವನ್ನು ಕೊಡಬೇಕಾದ್ರೆ ಪುನಃ ಅವ್ರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಆವತ್ತು ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗತ್ತೆ, ತಿಳಿಸ್ತೀವಿ. ಇನ್ನೊಂದು ಸುತ್ತು ಕರೆದ್ರು. ಒಂದ್ಸಲಿ ಕರೆದಾಗ ನಾವು ಇನ್ನೊಂದು ದಿನಾಂಕದಿಂದ ಬರ್ತೀವಿ. ಈಗ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವ್ರನ್ನ ತಾವು ಭೇಟಿಯಾಗಿದ್ದು? ಎಲ್ಲರೂ ಭೇಟಿ ಆಗೋಯ್ತು. ಮುಂದಿನ ದಿನಾಂಕ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಬರ್ತೀವಿ. ಸಭೆ ಇತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತಾಗಿ ಬೆಂಗಳೂರಿಗೆ ಬರಬೇಕಾಯಿತು. ಹೊರಟಿದ್ದಾರೆ ಅವರು. ಆಲ್ರೆಡಿ 6:15 ಬಂದು ರೀಚ್ ಆಗ್ತಾ. ಈ ಅನಿರೀಕ್ಷಿತ ವಿದ್ಯಮಾನದಿಂದಾಗಿ ಕರ್ನಾಟಕ ಸಂಪುಟ ವಿಸ್ತರಣೆಯ ಬಗ್ಗೆ ಯಾವುದೇ ಸಭೆಗಳು ನಡೆಯಲಿಲ್ಲ. ಚರ್ಚೆಗಳಾದವು, ಫಾರ್ಮಲ್ ಸಭೆ ಆಗಲಿಲ್ಲ. ಆ ಸಭೆಗೆ ಅಂತ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ನಾಯಕರುಗಳು ಹೋದ್ರು. ಅಷ್ಟರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಾಪಸ್ ಹೋಗಬೇಕಾಗಿದೆ ಬೆಂಗಳೂರಿಗೆ ಅನ್ನುವ ಸುದ್ದಿ ಬಂತು. ಇವರು ಬಂದ್ಬಿಟ್ರು. ನಲವತ್ತಕ್ಕೂ ಹೆಚ್ಚು ಶಾಸಕರುಗಳು ದಿಲ್ಲಿಲಿದ್ರು. ಎಂಎಲ್ಎಗಳು, ಎಂಎಲ್ಸಿಗಳು ಸೇರಿಸಿ ಲೆಕ್ಕ ಹಾಕಿದ್ರೆ 40ಕ್ಕೂ ಹೆಚ್ಚು. ತಮಗೆ ಮಂತ್ರಿಗಿರಿ ಸಿಗೋದು ಕಷ್ಟ ಅನ್ನುವಂಥವರು ಅಟ್ಲೀಸ್ಟ್ ನಿಗಮ ಮಂಡಳಿಗಳ ಅಧ್ಯಕ್ಷಗಿರಿನಾದ್ರೂ ಸಿಗುತ್ತಾ ಅಂತ ಪ್ರಯತ್ನಿಸೋದಕ್ಕೆ ದೆಹಲಿಗೆ ಹೋಗಿತ್ತು. ಎಲ್ರಿಗೂ ನಿರಾಸೆ.
ನಡೆಯಬೇಕಾಗಿದ್ದ ಔಪಚಾರಿಕ ಸಭೆ ನಡೆಯಲಿಲ್ಲ, ಚರ್ಚೆಗಳಾದವು. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತ್ಯೇಕ ಸಭೆಗಳನ್ನು ನಡೆಸಿದರು. ಸಚಿವ ಸಂಪುಟದಲ್ಲಿ ಯಾರಿರಬೇಕು ಮತ್ತು ಯಾಕಿರಬೇಕು ಅನ್ನುವುದರ ಬಗ್ಗೆ ತಮ್ಮದೇ ಆದ ವಿವರಣೆಗಳನ್ನು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಇದೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ. ಆನಂದ, ತುಂಬ ತುರ್ತಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾಯಿತು. ಏನಂತೆ ಆಲ್ ವೆಲ್, ಖಾಸಗಿ ಕೆಲಸ, ಕೌಟುಂಬಿಕ ಕಾರಣ ಅಂತೇನೋ ಹೇಳ್ತಾ ಇದ್ದಾರೆ, ಏನಾಗಿದೆ? ಎಸ್ ಅಜಿತ್, ತುರ್ತು ಕಾರ್ಯದ ನಿಮಿತ್ತ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಸಂಜೆ ವಾಪಸ್ ಆಗ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ ಯಾಕಂತಂದರೆ ಅವರ ಪುತ್ರರ ಆರೋಗ್ಯದ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ಭೇಟಿ ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಹಾಗಾಗಿ ಹಿರಿಯ ಪುತ್ರ ರಾಹುಲ್ ಈಗಾಗಲೇ ಪುತ್ರರ ಆರೋಗ್ಯದ ಕಾರಣಕ್ಕಾಗಿ ಅವರು ಆಸ್ಪತ್ರೆಗೆ ಭೇಟಿ ಕೊಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಯಾಕೆಂತಂದರೆ ಈಗ ಸಂಜೆ ಅವರು ಆಸ್ಪತ್ರೆಗೆ ಭೇಟಿ ನೀಡ್ತಾರೆ. ಮುಖ್ಯವಾಗಿ ಅವರ ಆರೋಗ್ಯ ಒಂದಷ್ಟು ಸಮಸ್ಯೆ ಆಗಿರುವ ಕಾರಣಕ್ಕಾಗಿ ತುರ್ತಾಗಿ ಬರಬೇಕಾಗಿರತಕ್ಕಂಥ ವರಿಷ್ಠರಿಗೆ ಮನದಟ್ಟು ಮಾಡಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ವಾಪಸ್ಸಾಗಿದ್ದಾರೆ. ಹಾಗಾಗಿ ಅದು ತುಂಬ ಖಾಸಗಿ ಕಾರ್ಯಕ್ರಮ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ನಡಿಬೇಕಾಗಿರ್ತಕ್ಕಂಥ ಸಚಿವ ಸಂಪುಟದ ವಿಸ್ತರಣೆಯ ಕೆಲವೊಂದಷ್ಟು ತುರ್ತು ಸಭೆಗಳೇನಾಗಿದ್ದಾವೆ ಅದೆಲ್ಲವೂ ಕೂಡ ಮುಂದಕ್ಕೆ ಹೋಗಿದೆ. ಹಾಗಾಗಿ ದೆಹಲಿಗೆ ಹೋಗಿರ್ತಕ್ಕಂಥ ಬಹುತೇಕ ಎಲ್ಲರಿಗೂ ಕೂಡ ನಿರಾಸೆ ಆಗಿದೆ. ಯಾಕೆಂದರೆ ಏನೇನಾಯಿತು ದಿಲ್ಲಿಲಿ? ನಿನ್ನೆ ರಾತ್ರಿ ಹೋಗಿ ತಲುಪಿದ್ರಲ್ಲ ಇವರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಒಂದೇ ಫ್ಲೈಟ್ನಲ್ಲಿ ಹೋಗಿ ರೀಚ್ ಆದರು. ಆಮೇಲೆ ಏನೇನಾಯಿತು? ಯಾರು ಚರ್ಚೆಗಳಾದವಾ, ಭೇಟಿಗಳಾದವಾ? ಎಸ್, 9:30 ಸುಮಾರಿಗೆ ದೆಹಲಿಗೆ ಹೋಗಿ ಎಲ್ಲರೂ ಕೂಡ ತಲುಪಿದ್ರು. ಅಂದರೆ ಎಲ್ಲರೂ ಕೂಡ 9:30 ಸುಮಾರಿಗೆ ದೆಹಲಿ ರೀಚ್ ಆಗಿದ್ರು. ದೆಹಲಿಯಲ್ಲಿ ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ದೆಹಲಿಗೆ ಹೋಗಿ ಮುಂಚಿತವಾಗಿ ಸುಮಾರು 30-35 ಜನ MLAಗಳು ಆಲ್ರೆಡಿ ಇದ್ದರು. ಹಾಗಾಗಿ ಅವರು ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಮುಖ್ಯಮಂತ್ರಿಗಳನ್ನು ಮತ್ತು ಮಾಜಿ ಮುಖ್ಯಮಂತ್ರಿಗಳನ್ನು ಈ ಎಲ್ಲ ಆಕಾಂಕ್ಷಿಗಳು ಕೂಡ ಭೇಟಿ ಮಾಡಿದರು. ಬೇರೆ ಬೇರೆ ಹೋಟೆಲ್ಗಳಿದ್ದಂಥ ಎಲ್ಲ ಆಕಾಂಕ್ಷಿಗಳು ಕೂಡ ಕರ್ನಾಟಕ ಭವನದಲ್ಲಿ ಭೇಟಿ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು. ನಂತರದಲ್ಲಿ ನಾಳೆ ಈ ಸಂಬಂಧಪಟ್ಟ ಹಾಗೆ ಸಭೆಗಳಾಗುತ್ತೆ, ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಸೊ ಆದರೆ ಇವತ್ತು ಬೆಳಗ್ಗೆ ನಡೀಬೇಕಾಗಿರ್ತಕ್ಕ ಸಭೆಗಳು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸ್ಪಷ್ಟವಾದ ರೀತಿಯಲ್ಲಿ ನಡೀಲಿಲ್ಲ ಅಂತಕ್ಕಂಥ ಮಾಹಿತಿಗಳಿದೆ. ಯಾಕೆಂತಂದರೆ ಈಗ ಸಭೆ ಮುಂದಕ್ಕೆ ಹೋದ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ನೀಡ್ತಾ ಇರುವಂಥ ಮಾಹಿತಿಯ ಪ್ರಕಾರ ಸದ್ಯಕ್ಕಾಗಲ್ಲ ಅನ್ನುವ ರೀತಿಯಲ್ಲಿ ಮಾಹಿತಿಗಳು ಬರ್ತಾ ಇದೆ. ಯಾಕೆಂತಂದರೆ ಸದ್ಯಕ್ಕೆ ಯಾವಾಗ ಈ ವಿಸ್ತರಣೆಗೆ ಸಂಬಂಧಪಟ್ಟಾಗ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತು ಕಾರಣಕ್ಕಾಗಿ ವಾಪಸ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಆ ಸಭೆಗಳು ಮುಂದಿನ ಸಭೆ ಯಾವತ್ತೂ ಆಗತ್ತಿರೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಹಾಗಾಗಿ ಆಕಾಂಕ್ಷಿಗಳಿಗೆ ಬಹಳ ದೊಡ್ಡ ಮಟ್ಟದ ನಿರಾಶೆ ಆಗಿದೆ. ಒಂದು ಹಂತದಲ್ಲಿ ನಿನ್ನೆ ಕೊಟ್ಟಂಥ ಭರವಸೆ ಅಂದರೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಆಕಾಂಕ್ಷಿಗಳಿಗೆ ಒಂದಷ್ಟು ಭರವಸೆ ಕೊಟ್ಟಿದ್ರು. ಇವತ್ತೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂದುಕೊಂಡಂತೆ. ಆದರೆ 20 ಅಥವಾ 21ಕ್ಕೆ ಸಚಿವ ಸಂಪುಟದ ವಿಸ್ತರಣೆ ಆಗಿಬಿಡುತ್ತೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ರು. ಹಾಗಾಗಿ ಚರ್ಚೆಗಳಾಗತ್ತೆ, ಸಹಜವಾಗಿ ಒಂದು ಗುಡ್ ನ್ಯೂಸ್ ಸಿಗತ್ತೆ ಅಂತಕ್ಕಂಥ ಸಹಜವಾದ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಸದ್ಯಕ್ಕಂತೂ ಆಗುವ ಲಕ್ಷಣ ಕಾಣ್ತಾ ಇಲ್ಲ. ನಮಗೆ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಅಂದರೆ ಅಧಿವೇಶನದವರೆಗೂ ಕೂಡ ಇದು ಆಗತ್ತಾ ಅನ್ನುವಂಥ ಸಹಜವಾದಂಥ ಅನುಮಾನ ಇದೆ. ಒಂದು ನಿಮಿಷ ರೀ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಬ್ರೇಕಿಂಗ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.